ಸ್ವಾಗತ ಸ್ನೇಹಿತರೆ. ಕರ್ನಾಟಕ ಗೌರ್ಮೆಂಟ್ ಒಂದು HRMS 2 ESS ಅನ್ನುವಂಥ ಆ್ಯಪನ್ನು ಜಾರಿಗೆ ತಂದಿದೆ ಸ್ನೇಹಿತರೆ. ಈ ಆ್ಯಪ್ನ ಒಂದು ಮುಖ್ಯ ಉದ್ದೇಶ ಸರ್ಕಾರಿ ನೌಕರರಿಗೆ ತಮ್ಮ ಒಂದು ಇನ್ಫಾರ್ಮೇಷನ್ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ನಾವು ಮೊದಲಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ನಾವು ರಿಜಿಸ್ಟರ್ ಮಾಡ್ಕೋಬೇಕು ಸ್ನೇಹಿತರೆ. ನ್ಯೂ ಯೂಸರ್ನಂತೆ ನಮ್ಮ KGD ನಂಬರ್ ಮತ್ತು ಇಲ್ಲಿ ಕ್ಯಾಪ್ಚರನ್ನು ಹಾಕಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆದ ಬಳಿಕ ನೆಕ್ಸ್ಟ್ ಬಟನನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಟನ್ ಇಲ್ಲಿ ನಮ್ಮ KGD ನಂಬರ್, ಇಲ್ಲಿ ಕ್ಯಾಪ್ಚರ್ ಹಾಕಿ, ಈ ಕ್ಯಾಪ್ಚರನ್ನು ಹಾಕಿ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿದಾಗ ನಾವು ರಿಜಿಸ್ಟ್ರೇಷನ್ ಆಗುತ್ತೆ. ಈ ರಿಜಿಸ್ಟ್ರೇಷನ್ ಆದ ಬಳಿಕ ಅಲ್ಲಿ ನಾವು ಮತ್ತೆ ಲಾಗಿನ್ ಅಂತ ಹೋಗಬೇಕಾಗುತ್ತೆ. ಲಾಗಿನ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಈ ಒಂದು ಬಟನ್ ಅಂದರೆ ಲಾಗಿನ್ ಅಂತ ಹೊಡಿಬೇಕು. ಲಾಗಿನ್ ಅಂತ ಹೊಡೆದಾಗ ನಮ್ಮ ಆ್ಯಪನ್ನು ಓಪನ್ ಆಗುತ್ತೆ. ನಾವು ಇಲ್ಲಿ ನಮ್ಮ KGD ನಂಬರ್ ಹಾಗೂ ಇಲ್ಲಿ ನಮ್ಮ KGD ನಂಬರನ್ನು ನಮೂದಿಸಬೇಕಾಗುತ್ತೆ. ಇಲ್ಲಿ KGD ನಂಬರ್, ಆಮೇಲೆ ಇಲ್ಲಿ ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಹಾಕಿ ನಾವು ನೆಕ್ಸ್ಟ್ ಅಂತ ಹೊಡೆದ್ರೆ ನಮ್ಮ ಅಕೌಂಟನ್ನು ಓಪನ್ ಆಗುತ್ತೆ. ನಾನು ಅವೆಲ್ಲ ಹೊಡೆದು ನಾನು ನಿಮಗೆ ತೋರಿಸಲು ಇಚ್ಛೆಪಡ್ತೇನೆ. ಸ್ನೇಹಿತರೆ, ನಾನು ಆಲ್ರೆಡಿ ನನ್ನ KGD ನಂಬರನ್ನು ಇಲ್ಲಿ ನಮೂದಿಸಿದ್ದೇನೆ. KGD ನಂಬರ್ ಮತ್ತು ಪಾಸ್ವರ್ಡನ್ನು ನಮೂದಿಸಿ ಕ್ಯಾಪ್ಚರ್ ಹೊಡೆದು ನಾನು ನಂತರ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡ್ತೇನೆ ಸ್ನೇಹಿತರೆ. ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿದಾಗ ನನ್ನ ಮೊಬೈಲ್ಗೆ OTP ಹೋಗುತ್ತೆ. ಆ OTPಯನ್ನು ನಾನು ಇಲ್ಲಿ ಎಂಟ್ರ್ ಮಾಡಬೇಕಾಗಿರುತ್ತೆ. OTPಯನ್ನು ಎಂಟ್ರ್ ಮಾಡಿದ ನಂತರ ನನ್ನ ಅಕೌಂಟನ್ನು ಓಪನ್ ಆಗುತ್ತೆ ಸ್ನೇಹಿತರೆ. ಸಬ್ಮಿಷನ್ ಅಂತ ಹೊಡೆದ್ರೆ OTP ಓಪನ್ ಆಗುತ್ತೆ. ನಾನು ಕರೆಕ್ಟ್ OTP ಹೊಡೆದಿಲ್ಲ, ಅದು ಸೆಲೆಕ್ಟ್ ಆಗಿದೆ, ಓಪನ್ ಆಗಲಾಗದ. OTP ಹೊಡೆದು ನಾವಿಲ್ಲಿ OTP ಎಂಟರ್ ಮಾಡಿ ಸಬ್ಮಿಷನ್ ಅಂತ ಹೊಡಿಬೇಕು. ಈ ಸಬ್ಮಿಷನ್ ಅಂತ ಹೊಡೆದಾಗ ಓಪನ್ ಆಗುತ್ತೆ ಸ್ನೇಹಿತರೆ. ನಾವು ಇಲ್ಲಿ ಪ್ರಮುಖವಾಗಿ ವಿಲ್ ಯೂಸ್ ದ ಆ್ಯಪ್ ಆ್ಯಂಡ್ ಓನ್ಲಿ ದಿಸ್ ಟೈಮ್ ಅಂತಿರುತ್ತೆ. ನಾವು ಓನ್ಲಿ ದಿಸ್ ಟೈಪನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಇಲ್ಲಿ ಹೋಮ್ನಲ್ಲಿ ಹೋಮ್ ಅಂತ ಬರುತ್ತೆ, ಆಲ್ ಸರ್ವಿಸ್, ಡಿಜಿಟಲ್ ಲಾಕರ್, ಮೈ ಪ್ರೊಫೈಲ್ ಅಂತ ಬರುತ್ತೆ. ನಾವು ಫಸ್ಟಿಗೆ ಹೋಮ್ನಲ್ಲಿ ನೋಡೋಣ. ಹೋಮ್ನಲ್ಲಿ ಏನೇನಿದೆ ಅಂತ ನಾವು ನೋಡಬೇಕಾದ್ರೆ ವ್ಯೂ ಆಲ್ ಅಂತ ನಾವು ಹೊಡಿಬೇಕಂದ್ರೆ ವ್ಯೂ ಆಲ್ ಅಂತ ಹೊಡಿಬೇಕು. ಇಲ್ಲಿ ನಮ್ಮ ಪೇರೋಲ್ ಏನೇನು ಸರ್ಚ್ ಮಾಡ್ಬೋದು ಅಂತ ಕೊಟ್ಟಿರ್ತಾರೆ ಅಷ್ಟೇ. ಇಲ್ಲಿ ನೌಕರರ ಹೆಸರು ಕೊಟ್ಟಿರ್ತಾರೆ, ಇಲ್ಲಿ ಭಾಷೆ ಬದಲಾವಣೆ ಅಂತ ಕೊಟ್ಟಿರ್ತಾರೆ. ಇವಾಗ ನಾನು ವ್ಯೂ ಆಲ್ ಅಂತ ಹೊಡಿತೇನೆ. ವ್ಯೂ ಆಲ್ ಅಂತ ಹೊಡೆದಾಗ ನಮಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋ ಸ್ನೇಹಿತರೆ. ಪೇರೋಲ್ ಅಂದರೆ ವೇತನ ಪಟ್ಟಿ, ಲೀವ್ ಅಂದರೆ ರಜೆ ದಿನಗಳು, ಲೋನ್ ಅಂದರೆ ಸಾಲಗಳು, ಅಡ್ವಾನ್ಸ್ ಅಂದರೆ ಮುಂಗಡ, ಇನ್ಶೂರೆನ್ಸ್ ಅಂದರೆ ವಿಮೆಗಳು, ರಿಕವರಿ ಅಂದರೆ ನಾವು ತೊಗೊಂಡಿರುವಂಥ ಸಾಲ ಕಟ್ಟಿರುವುದು, ಹೆಲ್ಪ್ ಡೆಸ್ಕ್ ಅಂದರೆ ಸಹಾಯವಾಣಿ. ಇದು ನಾನು ನಿಮಗೆ ಇಲ್ಲಿ ಭಾಷೆಯನ್ನು ಬದಲಾಯಿಸಲು ನೋಡ್ತೇನೆ. ಬದಲಾಯಿಸಿ ಇಲ್ಲಿ ನಾವು ಹೊಡೆದಾಗ ಕನ್ನಡ ಅಂತ ಹೊಡೆದಾಗ ಈ ಥರ ಬರುತ್ತೆ ಸ್ನೇಹಿತರೆ. ಅಂದರೆ ವೇತನ ಪಟ್ಟಿ, ಇಲ್ಲಿ ನಾವು ವೇತನ ಪಟ್ಟಿ, ರಜಾ ದಿನ, ಸಾಲ, ಮುಂಗಡ, ವಿಮೆ, ವಸೂಲಾತಿ, ಸಹಾಯವಾಣಿ ಅಂತ ಬರುತ್ತೆ. ಈಗ ನಾವು ವೇತನ ಪಟ್ಟಿ ಬಗ್ಗೆ ನೋಡ್ಕೋಬೇಕಂದ್ರೆ ವೇತನ ಪಟ್ಟಿ ಮೇಲೆ ಕ್ಲಿಕ್ ಮಾಡಬೇಕು. ಈ ವೇತನ ಪಟ್ಟಿ ಮೇಲೆ ಕ್ಲಿಕ್ ಮಾಡಿದಾಗ
ಅಥವಾ ಅದ್ರ ಮೇಲೆ ಒತ್ತಿದಾಗ ವೇತನದಾರರ ಪಟ್ಟಿ ಅಂತ ಬರುತ್ತೆ. ಇಲ್ಲಿ ನಾವು ಪ್ರಥಮವಾಗಿ ತಿಂಗಳು ಅಂತ ಇಲ್ಲಿ ತಿಂಗಳು ಮತ್ತು ವರ್ಷ ನೋಡ್ತೇವೆ. ಇಲ್ಲಿ ನಮ್ಮ ಒಟ್ಟು ವೇತನ ಕಟ್ಟಾಗೋದು ನಮ್ಮ ಕೈಗೆ ಬರುವಂಥದ್ದನ್ನು ನಾವು ಇಲ್ಲಿ ನೋಡ್ತೇವೆ ಸ್ನೇಹಿತರೆ. ಇಲ್ಲಿ ನಮ್ಮ ಆಯ್ಕೆ ವರ್ಷ, ತಿಂಗಳು, ವೈಯಕ್ತಿಕ ಮಾಹಿತಿ ಇರುತ್ತೆ. ಪಾವತಿ ಚೀಟಿ, ಅಂಕಿಅಂಶಗಳು, ಒಟ್ಟು ವೇತನ. ನಾವು ಈ ಕಣ್ಣಿನ ಚಿತ್ರ ಹೊಡೆದ್ರೆ ನಮಗೆ ಕಾಣುತ್ತೆ ಎಷ್ಟೆಷ್ಟು ಏನೇನಂತ. ಈ ಕಣ್ಣಿನ ಚಿತ್ರಕ್ಕೆ ನಾವು ಹೊಡೆದಾಗ ನಮ್ಮ ವೇತನ ಎಷ್ಟು ಏನು ಅಂತ ಕಾಣುತ್ತೆ. ಮುಚ್ಚಿದಾಗ ಎಲ್ಲವನ್ನು ಸಹ ಮುಚ್ಚೋಗುತ್ತೆ. ನಾವು ವೇತನವನ್ನು ಡೌನ್ಲೋಡ್ ಸಹ ಮಾಡ್ಕೋಬೋದು. ಇಲ್ಲಿ ಗಳಿಕೆ ಮತ್ತು ಕಡತ ನಾವು ಗಳಿಸೋದು ನಮ್ಮ ಡಿಡಕ್ಷನ್ ಎಷ್ಟೆಷ್ಟು ಯಾವುದಂತ ನೋಡ್ಕೋಬೋದು. ನಾನು ನಿಮ್ಮ ಒಂದು ಇದ್ರ ಸಲುವಾಗಿ ನಾನು ಎಲ್ಲವನ್ನು ತೋರಿಸ್ಬೇಕಂತ ಆಸೆ ಪಡ್ತೇನೆ. ಕಟಾವಣೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಆಗ್ತದ, ಪಿ ಟಿ ಎಷ್ಟು, ಎನ್ ಪಿ ಎಸ್ ಎಷ್ಟು, ಇ ಜಿ ಎಸ್ ಎಷ್ಟು, ಕೆ ಜಿ ಎಷ್ಟು, ಎಲ್ ಐ ಸಿ ಎಷ್ಟು, ಲೋನ್ ಎಷ್ಟು ಕವರ್ ಆಗ್ತದೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರೆ. ಹಾಗೆಯೇ ಇನ್ನೊಂದು ಟ್ಯಾಬಿಗೆ ಹೋದರೆ ಇಲ್ಲಿ ರಜಾ ದಿನಗಳು, ಗಳಿಕೆ ರಜೆ ಮತ್ತು ಅರ್ಧ ಪಾವತಿ ರಜೆ ಅಂತ ಇಲ್ಲಿ ಇದ್ದಾವೆ. ಗಳಿಕೆ ರಜೆ ಮತ್ತು ಅರ್ಧ ಪಾವತಿ ರಜೆ, ಇಲ್ಲಿ ಪ್ರಮುಖವಾಗಿ ನಾವು ಗಳಿಕೆ ರಜೆ ಮತ್ತು ಅರ್ಧ ಪಾವತಿ ರಜೆ ಎಷ್ಟೆಷ್ಟಿದೆ ಅಂತ ನೋಡಬೇಕಂದ್ರೆ ಈ ಒಂದು ಹಂತದಲ್ಲಿ ಇದು ಗಳಿಕೆ ರಜೆ, ಇದು ಅರ್ಧ ವೇತನ ರಜೆ ಮತ್ತು ಗಳಿಕೆ ರಜೆ ಅಂತ ನಾವು ನೋಡ್ತೇವೆ ಸ್ನೇಹಿತರೆ. ಇಲ್ಲಿ ನಮ್ಮ ವೈಯಕ್ತಿಕ ಮಾಹಿತಿಯನ್ನು ಹುದ್ದೆ ಇರೋದ ಯಾವುದು, ನಮ್ಮ ಡೇಟ್ ಆಫ್ ಬರ್ತ್ ಎಷ್ಟು, ಮುಂದಿನ ಒಂದು ಹೆಚ್ಚಳ ಯಾವಾಗ ಆಗ್ತದೆ ಅಂತ ಇರುತ್ತೆ. ನಾವು ಯಾವುದಾದ್ರೂ ಸಾಲ ಪಡೆದ್ರೆ ಸಾಲದ ಮಾಹಿತಿ ಇರುತ್ತೆ. ಇಲ್ಲಿ ನಾನು KGID ಲೋನನ್ನು ಪಡ್ಕೊಂಡಿದ್ದೇನೆ. ಈ ಲೋನ್ ಬಗ್ಗೆ ಮಾಹಿತಿ ಇದೆ. ವಿವ್ ಅಂದರೆ ಎಲ್ಲ ಡೀಟೇಲ್ಸನ್ನು ಬರುತ್ತೆ ಸ್ನೇಹಿತರೆ. ನಾನು ನಿಮಗೆ ವಿವ್ ಅಂತ ತೋರಿಸ್ತೇನೆ. ನನಗೆ ಅಷ್ಟು ಸಾಲ ಮಂಜೂರಾತಿ ಸಂಖ್ಯೆ ಇದೆ. ಇದು ವಿಮಾ ಪಾಲಿಸಿ ಸಂಖ್ಯೆ, ನಮೂದಿಸಲಾದ ದಿನಾಂಕ, ಮೊದಲ ಕಂತು ಮೊತ್ತ, EMI ಮೊತ್ತ ಎಷ್ಟು ಕಂತವ, ಉಳಿದಿದ್ದೆಷ್ಟು, ಒಟ್ಟು EMI ಎಷ್ಟು, ಸಂಗ್ರಹಿಸಿದ ಮೊತ್ತ ಎಷ್ಟು, ಉಳಿದಿರುವ ಮೊತ್ತ ಎಷ್ಟು, ಕೊನೆಯ ಒಂದು ಇದು ಯಾವುದು, ಅದರ ಸ್ಥಿತಿ ಏನು, ಆ್ಯಕ್ಟಿವ್ ಅಂತ ಇರುತ್ತೆ ಸ್ನೇಹಿತರೆ. ಹೀಗೆ ನಾವು ಸಾಲ ಪಡೆದರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಇರುತ್ತೆ. ಹಾಗೆಯೇ ಮುಚ್ಚಿದ್ರೆ ಅದ್ರ ಮಾಹಿತಿನೂ ಇರುತ್ತೆ. ನಾವು ಯಾವುದಾದ್ರೂ ಫೆಸ್ಟಿವಲ್ ಅಡ್ವಾನ್ಸ್ ತೊಗೊಳ್ತಿದ್ದೇವೆ ಅಂದ್ರೆ ಅದ್ರ ಮಾಹಿತಿನೂ ಇಲ್ಲಿ ಇರುತ್ತೆ ಸ್ನೇಹಿತರೆ. ಹಾಗೆಯೇ ನಮ್ಮ ವಿಮೆ ಬೈಗಳಿಗೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಕೊಡ್ತೇವೆ ಅಂತವನ್ನು ನಾವಿಲ್ಲಿ ನೋಡ್ತೇವೆ. ಆ ವಿಮೆಗಳ ಬಗ್ಗೆ ಮಾಹಿತಿಯಲ್ಲಿ ವೀಕ್ಷಿಸಲಾಗುತ್ತೆ. ಟೋಟಲ್ ನಾನು ಇವರಿಗೆ ಕಟ್ಟುವಂಥ ವಿಮಾ ಮೊತ್ತ ಎಷ್ಟದ, KGIDಗೆ ಎಷ್ಟೆಷ್ಟು ಕಟ್ತೀನಿ, LICಗೆ ಎಷ್ಟೆಷ್ಟು ಕಟ್ತೀನಿ ಅಂತ ಇಲ್ಲಿ ಮಾಹಿತಿ ಇದೆ ಸ್ನೇಹಿತರೆ. ನಮ್ಮದು ಯಾವ್ಯಾವ ಪಾಲಿಸಿ ಯಾವಾಗ ಸ್ಟಾರ್ಟ್ ಆಯಿತು ಮತ್ತು ಯಾವ ವರ್ಷದಿಂದ ಮುಕ್ತಾಯ ಆಗ್ತದಂತಹ ಎಲ್ಲ ವಿಮೆಗಳ ಪಟ್ಟಿಯನ್ನು ಸಹ ಈ ಒಂದು ಕಾಲಮ್ನಲ್ಲಿ ನೀಡಿರ್ತಾರೆ. ಇಲ್ಲಿ ನೋಡು ಸ್ನೇಹಿತರೆ, ನಾನು 2018 ಜುಲೈ ತಿಂಗಳಲ್ಲಿ KGID ಈ ನಂಬರ್ನ ಮೂಲಕ ತೆಗೆದುಕೊಂಡಿದ್ದೇನೆ. ಅದು ಆ್ಯಕ್ಟಿವ್ ಆಗಿದೆ, ಅಂತಿಮ ದಿನಾಂಕ ಕೊಟ್ಟಿಲ್ಲ. ನಂದು LIC 2044 ಮುಗೀತದೆ. 2019ರಲ್ಲಿ ಪ್ರಾರಂಭ ಆಯಿತು. ಅಷ್ಟು ನನ್ನ LIC ನಂಬರ್ ಏನಂತ ಇಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಹಾಗೆಯೇ ಇನ್ನು ಒಂದು ಪಾಲಿಸಿನೂ ಸಹ ಇಲ್ಲಿದೆ, KGID ನಂಬರ್ ಅಂತ. ಇದು ಆದ ಬಳಿಕೆ ವಸೂಲಾತಿ ಅಂದರೆ ಎಷ್ಟು ವಸೂಲಾತಿ ಆಗಿದ್ದಾವೆ, ಹೆಲ್ಪ್ ಲೈನ್ ಅಂತ ಕೊಟ್ಟಿರ್ತಾರೆ. ಆಮೇಲೆ ನಾವು ಡಿಜಿಲಾಕರನ್ನು ಕಮಿಂಗ್ ಸೂನ್ ಅಂತ ಹೇಳ್ತಾಯಿದ್ರೆ ನಮ್ಮ ಪ್ರೊಫೈಲನ್ನು ನಾವಿಲ್ಲಿ ಚೆಕ್ ಮಾಡ್ಕೊಳ್ಬೋದು. ಈ ಪ್ರೊಫೈಲ್ನ ಒಂದು ನಮ್ಮ ಉದ್ಯೋಗದ ಟೈಪ್ ಯಾವುದು ಅಂತ ತಿಳಿಸ್ತದೆ. ಹೀಗೆ ನಿಮಗೆ HRMS 2 ಬಗ್ಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಹಕಾರ ನಮಗೆ ಇರಲಿ ಅಂತ ಆಶಿಸ್ತಾ, ಮತ್ತೆ ಮುಂದಿನ ಹಂತದಲ್ಲಿ ಇದೇ ಥರದ ಹೊಸ ವಿಡಿಯೋಗಳನ್ನು ಮಾಡ್ತೇವೆ. ಅಲ್ಲಿವರೆಗೂ ಇದನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ.